ಹಾಯ್ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಕೇಶ್ ಸರ್. ಎಲ್ರಿಗೂ ಅಕ್ಷರ್ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ಮಕ್ಕಳೇ, ಕಳೆದ ವಿಡಿಯೋನಲ್ಲಿ ರಾಜ್ಯಶಾಸ್ತ್ರ ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದ ಹಾಗೆ 3ನೇ ಅಧ್ಯಾಯದಲ್ಲಿ ಒಂದು ಪ್ರಮುಖ ಪ್ರಶ್ನೆಯ ಬಗ್ಗೆ ವಿವರಣೆಯನ್ನು ನೀಡಿದೆ. ಅದೇ ಜಿಲ್ಲಾಡಳಿತದ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ನೀಡಿದೆ. ಇವತ್ತು ಇನ್ನೊಂದು ಪ್ರಶ್ನೆಯನ್ನು ಇಟ್ಕೊಂಡು ಅದರ ವಿವರಣಾತ್ಮಕ ಉತ್ತರದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ. ಸೊ ಅದೇ ಯಾವುದಪ್ಪ ಅಂದರೆ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಮತ್ತು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿಯ ಬಗ್ಗೆ ವಿವರಿಸಿ ಅಂಥೇಳಿ ನಿಮಗೆ ಪ್ರಶ್ನೆ ಬರುತ್ತೆ ಮಕ್ಕಳೇ. ಎಸ್, ಸೊ ಇದು ಕೂಡ ತುಂಬಾ ಪ್ರಮುಖವಾದಂತಹ ಪ್ರಶ್ನೆ. ಇದನ್ನು ಕೂಡ ಕೇಳಬಹುದಾದಂತಹ ಸಂಭವನೀಯತೆ ಇದೆ. ಇಲ್ಲಿ 1 ಅಂಕದ ಪ್ರಶ್ನೆಗಳು ಕೂಡ ಬರ್ಬೋದು, ಜೊತೆಗೆ ನಿಮಗೆ 5 ಅಂಕದ ಪ್ರಶ್ನೆಯೂ ಕೂಡ ರೇಸ್ ಆಗ್ಬೋದು. ಸೊ ಹಾಗಾಗಿ ಇದನ್ನು ಶ್ರದ್ಧೆಯಿಂದ ನೋಡಿ ಅಂತೇಳಿ ಕೇಳ್ಕೊಳ್ತಾ ನೇರವಾಗಿ ನಾನು ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ವಿವರಣೆಯನ್ನು ನೀಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸೊ ಅದೇ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಮತ್ತು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ, CAT ಮತ್ತು KAT. ಎಸ್ ಮಕ್ಕಳೇ, ಮೊದಲಿಗೆ ನಾವು ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ CAT, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತೇಳಿ. ಎಸ್, ಸೊ ಇದು ಹೇಗೆ ಸ್ಥಾಪನೆ ಆಯಿತು, ಅದರ ಉದ್ದೇಶ ಏನು, ಅದರ ಗುರಿ ಏನು, ಇದರ ನಿಯಮಗಳು ಯಾರಿಗೆ ಅನ್ವಯಿಸೋದಿಲ್ಲ, ಸೊ ಈ ಎಲ್ಲ ವಿಷಯಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ಎಸ್, ಸೊ ಮೊದಲಿಗೆ ನಾವು ಈ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಯ ಸ್ಥಾಪನೆಯ ಉದ್ದೇಶ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಎಸ್, ಸೊ ಇಲ್ಲಿ CAT ಮತ್ತು KAT ಬಗ್ಗೆ ಯಾವಾಗಲೂ ಕೇಳ್ತಾ ಇರ್ತೀರಿ ನೀವು. ಯಾವುದೋ ಒಬ್ಬ ಉದ್ಯೋಗಿ ಏನೋ ಸಮಸ್ಯೆ ಆಗಿದೆ, ನಾನು CAT ಹೋಗ್ತೇನೆ ಅಥವಾ KAT ಹೋಗ್ತೇನೆ, ಅಲ್ಲಿ ನ್ಯಾಯವನ್ನು ಪಡಿತೇನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸೊ ಏನು, ಯಾವ ಉದ್ದೇಶವನ್ನು ಇಟ್ಕೊಂಡು ಈ CAT ಮತ್ತು KAT ಸ್ಥಾಪನೆ ಆಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಎಸ್, CATಯ ಉದ್ದೇಶ ಏನಪ್ಪಾ ಅಂದರೆ ಕೇಂದ್ರ ಸರ್ಕಾರದ, ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು, CAT ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದ ಹಾಗೆ. ಸೊ ಕೇಂದ್ರ ಸರ್ಕಾರದ ಹುದ್ದೆಯಲ್ಲಿ ಯಾರೆಲ್ಲ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರಲ್ವಾ, ಸೊ ಅವರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ರಾಜ್ಯ ಸರ್ಕಾರದ ಹುದ್ದೆಯಲ್ಲಿ ಸೇವೆ ಸಲ್ಲಿಸುವಂತವರಿಗೆ ಇದು ಅನ್ವಯ ಆಗೋದಿಲ್ಲ. ಓಕೆನಾ? ಸೊ ಕೇಂದ್ರ ಸರ್ಕಾರದ ನೇಮಕಾತಿಗಳು ಏನು ನಡೀತಾವಲ್ವಾ, ಸೊ ಆ ನೇಮಕಾತಿ, ಅದ್ರ ಜೊತೆಗೆ ಅದರ ಸೇವಾ ನಿಯಮಗಳು ಏನಿರ್ತಾವಲ್ವಾ, ಸೊ ಆ ಸೇವಾ ನಿಯಮಗಳಲ್ಲಿ ಕಂಡು ಬರುವಂತಹ ಯಾವುದಾದ್ರೂ ವ್ಯಾಜ್ಯಗಳು ಅಂದ್ರೆ ಡಿಸ್ಪ್ಯೂಟ್ಸ್ ಅಂತೇಳಿ ನಾವು ಕರಿತೀವಲ್ವಾ, ಸೊ ಅಂತಹ ವ್ಯಾಜ್ಯಗಳು ಸಂಭವಿಸಿದ್ರೆ ಯಾವುದರಲ್ಲಿ ಕೇಂದ್ರ ಸರ್ಕಾರದ ನೇಮಕಾತಿ ಮತ್ತೆ ಅದರ ಸೇವಾ ನಿಯಮಗಳಲ್ಲಿ ಏನಾದರೂ ವ್ಯಾಜ್ಯಗಳು ಸಂಭವಿಸಿದ್ರೆ, ಸೊ ಅಂತಹ ವ್ಯಾಜ್ಯಗಳನ್ನ ಏನು ತಡೆಯುವಂತಹ ಅಥವಾ ಪರಿಹರಿಸುವಂತಹ, ಅದಕ್ಕೆ ನ್ಯಾಯವನ್ನು ಒದಗಿಸುವಂತಹ ಉದ್ದೇಶವನ್ನು ಇಟ್ಕೊಂಡು ಈ CAT ಅಥವಾ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಯನ್ನ ಸ್ಥಾಪನೆ ಮಾಡಲಾಗಿದೆ. ಎಸ್, ಸೊ ಇದರ ಉದ್ದೇಶ ಏನು ಅನ್ನೋದನ್ನು ನಮಗೆ ತಿಳ್ಕೊಂಡ್ವಿ ಈಗ ಅನ್ಕೊಂತೀನಿ. ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರದ ನೇಮಕಾತಿ ಏನಿದೆಯೋ ಆ ನೇಮಕಾತಿಗೆ ಸಂಬಂಧಿಸಿದಾಗೆ, ಹಾಗೆಯೇ ಸೇವಾ ನಿಯಮಗಳೇನಿದೆಯಲ್ವಾ, ಸೊ ಆ ನಿಯಮಗಳಿಗೆ ಸಂಬಂಧಿಸಿದಾಗೆ ಏನಾದರೂ ವ್ಯಾಜ್ಯಗಳು ಸಂಭವಿಸಿದ್ರೆ, ಡಿಸ್ಪ್ಯೂಟ್ಗಳು ಸಂಭವಿಸಿದ್ರೆ, ಸೊ ಅದಕ್ಕೆ ನ್ಯಾಯವನ್ನ ಒದಗಿಸುವಂತಹ ಉದ್ದೇಶವನ್ನ ಇಟ್ಕೊಂಡು ಈ CAT ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಯನ್ನ ಸ್ಥಾಪನೆ ಮಾಡಲಾಗಿದೆ. ಓಕೆನಾ? ಸೊ ಈಗ ನಮ್ಗೆ ಗೊತ್ತಾಯ್ತು ಏನಪ್ಪಾ ಅಂದ್ರೆ ಈ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಯಾಕೆ ಸ್ಥಾಪನೆ ಆಗಿದೆ ಅನ್ನುವಂಥದ್ದು ಗೊತ್ತಾಯ್ತು. ಯಾಕೆ ಸ್ಥಾಪನೆ ಆಗಿದೆ? ಕೇಂದ್ರ ಸರ್ಕಾರದ ನೇಮಕಾತಿ ಮತ್ತೆ ಸೇವಾ ನಿಯಮಗಳೇನಿದೆಯೋ ಅದರಲ್ಲಿ ಏನಾದರೂ ವ್ಯಾಜ್ಯಗಳು ಸಂಭವಿಸಿದ್ರೆ ಅದಕ್ಕೆ ನ್ಯಾಯವನ್ನು ಒದಗಿಸಿಕೊಡುವಂತಹ ಉದ್ದೇಶವನ್ನು ಇಟ್ಕೊಂಡು ಈ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ CAT ಸ್ಥಾಪನೆ ಆಗಿದೆ. ಎಸ್, ನಾವು ನೆಕ್ಸ್ಟ್ ನೋಡ್ಬೇಕಾಗಿದೆ ಏನಪ್ಪಾ ಅಂದ್ರೆ, ಹಾಗಾದ್ರೆ ಈ CAT ಸ್ಥಾಪನೆಗೆ ನಮ್ಮ ಸಂವಿಧಾನ ಅವಕಾಶ ಕಲ್ಪಿಸಿಕೊಟ್ಟಿದೆಯಾ? ಇದೊಂದು ಸಂವಿಧಾನಾತ್ಮಕ ಸಂಸ್ಥೆನಾ? ಎಸ್, ಸೊ ಇದು ಕೂಡ ಒಂದು ಸಂವಿಧಾನಾತ್ಮಕ ಸಂಸ್ಥೆ. ಯಾಕಂದ್ರೆ ನಮ್ಮ ಸಂವಿಧಾನವೇ ಈ CAT ಸ್ಥಾಪನೆ ಮಾಡಬೇಕು ಅಂತೇಳಿ ವಿವರಣೆಯನ್ನು ನೀಡುತ್ತೆ. ಸಂವಿಧಾನದ 323A ವಿಧಿ ಏನಿದೆಯಲ್ಲ, ಸೊ ಈ 323A ವಿಧಿಯ ಅನ್ವಯವೇ ಈ CAT ಸ್ಥಾಪನೆ ಆಗಿರುವಂಥದ್ದು. ಯಾವ ವಿಧಿಯ ಅನ್ವಯ, ಭಾರತದ ಸಂವಿಧಾನದ ಯಾವ ವಿಧಿಯ ಅನ್ವಯ CAT ಅಂದ್ರೆ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಸ್ಥಾಪನೆಯಾಗಿದೆ ಅಂತೇಳಿ ಕೇಳ್ಬೋದು ನಿಮಗೆ. ಸೊ ಯಾವ ವಿಧಿಯ ಅನ್ವಯ?
ಸಂವಿಧಾನದ 323 ಎ ವಿಧಿಯ ಅನ್ವಯ ಈ CAT ಅನ್ನು ಸ್ಥಾಪನೆ ಮಾಡಲಾಗಿದೆ. ಸೊ ಹಾಗಾಗಿ ನಾವು ಕ್ಲಿಯರ್ ಆಗಿ ಹೇಳ್ಬೋದು, ಇದು ಒಂದು ಸಂವಿಧಾನಾತ್ಮಕ ಸಂಸ್ಥೆ, ಸಂವಿಧಾನಾತ್ಮಕ ಸ್ವತಂತ್ರ ಸಂಸ್ಥೆ, ಸ್ವತಂತ್ರವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರುವಂತಹ ಸಂಸ್ಥೆ ಅಂತೇಳಿ ಗುರುತಿಸ್ತೇವೆ. ಎಸ್, ಸೊ CAT 323 ಎ ವಿಧಿಯ ಅನ್ವಯ ಸ್ಥಾಪನೆ ಆಗಿದೆ. ಸೊ ಹಾಗಾದ್ರೆ ಇದರ ಗುರಿ ಏನು? ಯಾವ ಗುರಿಯನ್ನ ಇಟ್ಕೊಂಡು ಈ ಸಂವಿಧಾನಾತ್ಮಕ ಸಂಸ್ಥೆ ಅಥವಾ CAT ಅಥವಾ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಸ್ಥಾಪನೆ ಆಗಿದೆ ಅಂದ್ರೆ ಅದರ ಗುರಿ ಏನಪ್ಪಾ ಅಂದ್ರೆ ಶೀಘ್ರ ನ್ಯಾಯ ತೀರ್ಪನ್ನ ನೀಡುವಂಥದ್ದು. ಶೀಘ್ರವಾಗಿ ನ್ಯಾಯ ತೀರ್ಪನ್ನ ನೀಡಬೇಕು. ಯಾಕಂದ್ರೆ ಇದು ಸಂಪೂರ್ಣವಾಗಿ ನಾಗರಿಕ ಸೇವಾ ಸಿಬ್ಬಂದಿಗಳಿಗೆ ಸಂಬಂಧಿಸಿದ ಹಾಗೆ ಅವರ ಸಮಸ್ಯೆಗಳನ್ನ ಪರಿಹರಿಸುವಂತಹ ಉದ್ದೇಶವನ್ನ ಇಟ್ಕೊಂಡೇ ಈ CAT ಸ್ಥಾಪನೆ ಆಗಿರುವಂಥದ್ದು. ಸೊ ನಾಗರಿಕ ಸಿಬ್ಬಂದಿಗಳು ಏನಿದಾರೋ ಅವರೆಲ್ಲರೂ ಕೂಡ ಯಾರ ಒಂದು ಸೇವೆಯನ್ನ ಮಾಡ್ತಾ ಇರ್ತಾರಪ್ಪ ಅಂದ್ರೆ ಸಾರ್ವಜನಿಕರ ಸೇವೆಯನ್ನ ಮಾಡುವಂತವರಾಗಿರ್ತಾರೆ. ಸೊ ಹಾಗಾಗಿ ಅವರಿಗೆ ಶೀಘ್ರ ನ್ಯಾಯವನ್ನ ನೀಡುವಂತ ಅನಿವಾರ್ಯತೆ ಇರುತ್ತೆ. ಸೊ ಹಾಗಾಗಿ ಶೀಘ್ರ ನ್ಯಾಯವನ್ನ ನೀಡುವ ಗುರಿಯನ್ನ ಈ CAT ಹೊಂದಿರುತ್ತೆ. ಅದು ಒಂದು. ಅದ್ರ ಜೊತೆಗೆ ನ್ಯಾಯಾಲಯದ ಕಾರ್ಯಭಾರವನ್ನ ಕಡಿಮೆ ಮಾಡುವಂತಹ ಗುರಿಯನ್ನು ಕೂಡ ಹೊಂದಿದೆ. ಸೊ ಸಾಕಷ್ಟು ಸಮಸ್ಯೆಗಳು, ಸಾಕಷ್ಟು ವಿಷಯಗಳಿಗೆ ಸಂಬಂಧಿಸಿದಂತಹ ವ್ಯಾಜ್ಯಗಳು ನ್ಯಾಯಾಲಯದಲ್ಲಿ ಇರ್ತವೆ. ಎಷ್ಟೋ ವಿಷಯಗಳು ಹಲವಾರು ವರ್ಷಗಳವರೆಗೂ ಕೂಡ ತೀರ್ಪನ್ನು ನೀಡಿದರೆ ಕಾಯ್ದಿರಿಸುವಂತಹ ಉದಾಹರಣೆಯನ್ನು ನಾವು ನೋಡ್ತೇವೆ. ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ನ್ಯಾಯಾಲಯದಲ್ಲಿ ಸಾಕಷ್ಟು ಕಾಲಾವಕಾಶಗಳು ಇರೋದಿಲ್ಲ. ಸೊ ಅಲ್ಲಿ ಶೀಘ್ರವಾಗಿ ನ್ಯಾಯವನ್ನು ನೀಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನ್ಯಾಯಾಲಯದಲ್ಲಿ ಕಾರ್ಯಭಾರ ಹೆಚ್ಚಿರುತ್ತೆ. ಸೊ ಹಾಗಾಗಿ ಅದರ ಕಾರ್ಯಭಾರವನ್ನ ಕಡಿಮೆಗೊಳಿಸಿ ನಾಗರಿಕ ಸಿಬ್ಬಂದಿಗಳಿಗೆ ಸಂಬಂಧಿಸಿದಂತಹ ವ್ಯಾಜ್ಯವನ್ನ ಪರಿಹರಿಸುವಂತಹ ಉದ್ದೇಶಕ್ಕಾಗಿ ಈ CAT ಅನ್ನುವಂಥದ್ದು ಸ್ಥಾಪನೆ ಆಗಿದೆ. ಅಂದ್ರೆ ಇದರ ಗುರಿ ಏನಪ್ಪಾ ಅಂದ್ರೆ ನ್ಯಾಯಾಲಯದ ಕಾರ್ಯಭಾರವನ್ನ ಏನ್ ಮಾಡೋದು, ಕಡಿಮೆ ಮಾಡುವಂತಹ ಗುರಿಯನ್ನ ಹೊಂದಿದೆ. ಅದರ ಜೊತೆಗೆ ಕಡಿಮೆ ವೆಚ್ಚದಲ್ಲಿ ನ್ಯಾಯ ಪರಿಹಾರವನ್ನು ಒದಗಿಸುವಂತಹ ಗುರಿಯನ್ನು ಕೂಡ ಇದು ಹೊಂದಿದೆ. ಕಡಿಮೆ ವೆಚ್ಚದಲ್ಲಿ ನ್ಯಾಯವನ್ನ ಪರಿಹರಿಸುವಂತಹ ಅಥವಾ ನ್ಯಾಯ ಪರಿಹಾರವನ್ನು ಒದಗಿಸುವಂತಹ ಗುರಿಯನ್ನ ಇದು ಹೊಂದಿದೆ. ಯಾಕಂದ್ರೆ ಇವರೆಲ್ಲರೂ ಕೂಡ ನಾಗರಿಕ ಸೇವಾ ಸಿಬ್ಬಂದಿಗಳಾಗಿರ್ತಾರೆ, ಸಾರ್ವಜನಿಕರ ಸೇವೆಯಲ್ಲಿ ತೊಡಗಿರ್ತಾರೆ. ಸೊ ಅಂತವರಿಗೆ ಕಡಿಮೆ ವೆಚ್ಚದಲ್ಲಿ ನ್ಯಾಯ ಒದಗಿಸುವಂಥದ್ದು ಕೂಡ ಅನಿವಾರ್ಯ. ಸೊ ಹಾಗಾಗಿ ಅಂತಹ ಏನು ಡಿಸ್ಪ್ಯೂಟ್ಗಳು ಅಥವಾ ವ್ಯಾಜ್ಯಗಳು ಏನು ಸಂಭವಿಸ್ತವಲ್ವಾ, ಸೊ ಅಂತಹ ಸಂದರ್ಭದಲ್ಲಿ ಅವರಿಗೆ ಕಡಿಮೆ ವೆಚ್ಚದಲ್ಲಿ ನ್ಯಾಯವನ್ನ ಒದಗಿಸುವಂತಹ ಗುರಿಯನ್ನ ಇಟ್ಕೊಂಡು ಈ CAT ಅನ್ನ ಸ್ಥಾಪನೆ ಮಾಡಲಾಗಿದೆ. ಸೊ 3 ಗುರಿಯನ್ನ ಇಟ್ಕೊಂಡು ಈ CAT ಅನ್ನ ಸ್ಥಾಪನೆ ಮಾಡಿದೆ. ಏನು? ಒಂದು, ಶೀಘ್ರವಾಗಿ ನ್ಯಾಯದ ತೀರ್ಪನ್ನ ನೀಡುವಂಥದ್ದು. ಹಾಗೆಯೇ ಎರಡನೇದು, ನ್ಯಾಯಾಲಯದ ಕಾರ್ಯಭಾರವನ್ನ ಕಡಿಮೆ ಮಾಡುವುದು. ಮೂರನೇದು, ಕಡಿಮೆ ವೆಚ್ಚದಲ್ಲಿ ನ್ಯಾಯ ಪರಿಹಾರವನ್ನ ಒದಗಿಸುವಂಥದ್ದು. ಸೊ ಈ 3 ಗುರಿಯನ್ನ ಇಟ್ಕೊಂಡು CAT ಅನ್ನ ಸ್ಥಾಪನೆ ಮಾಡಲಾಗಿದೆ. ಎಸ್, ನಾವು ಈಗ ನೋಡ್ಬೇಕಾಗಿದೆ ಏನಪ್ಪಾ ಅಂದ್ರೆ, ಹಾಗಾದ್ರೆ ಈ CAT ನಿಯಮಗಳು ಎಲ್ಲರಿಗೂ, ಕೇಂದ್ರ ಸರ್ಕಾರದ ನೇಮಕಾತಿ ಮತ್ತೆ ಸೇವಾ ನಿಯಮಗಳು ಎಲ್ಲರಿಗೂ ಕೂಡ ಅನ್ವಯ ಆಗುತ್ತಾ, ಅಥವಾ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತ ಎಲ್ಲಾ ಸಿಬ್ಬಂದಿಗಳಿಗೂ ಅನ್ವಯ ಆಗುತ್ತಾ, ಯಾರಿಗಾದ್ರೂ ಕೂಡ ಅದು ಅನ್ವಯ ಆಗೋದಿಲ್ವಾ, ಅದನ್ನ ನಾವು ನೋಡ್ಬೇಕು. ಎಸ್, ಕೆಲವರಿಗೆ ಈ ಸೇವಾ ನಿಯಮಗಳು ಅನ್ವಯ ಆಗೋದಿಲ್ಲ. ಯಾರಿಗೆ ಅಂದ್ರೆ, ಇದರ ನಿಯಮ ಏನಿದೆಯಲ್ವಾ, ಈ CAT ನಿಯಮ ಪ್ಯಾರಾಮಿಲಿಟರಿ ಸದಸ್ಯರಿಗೆ, ಅಂದ್ರೆ ಅರಸೇನಾ ಸಿಬ್ಬಂದಿಗಳು ಅಂತ ಹೇಳಿ ಕರಿತೀವಲ್ವಾ, ಅವರಿಗೆ ಇದರ ನಿಯಮಗಳು ಅನ್ವಯ ಆಗೋದಿಲ್ಲ. ಪ್ಯಾರಾಮಿಲಿಟರಿ ಸದಸ್ಯರಿಗೆ. ಜೊತೆಗೆ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರಿಗಳು ಏನಿರ್ತಾರಲ್ವಾ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕಾರ್ಯನಿರ್ವಹಿಸುವಂತಹ ಅಧಿಕಾರಿಗಳು, ಸೊ ಅವರಿಗೂ ಕೂಡ ಇದರ ನಿಯಮಗಳು ಅನ್ವಯ ಆಗೋದಿಲ್ಲ. ಅದ್ರ ಜೊತೆಗೆ ಸಂಸತ್ತಿನ ಸಚಿವಾಲಯದ ಸಿಬ್ಬಂದಿಗಳು ಏನ್ ಮಾಡ್ತೀವಲ್ವಾ, ನಾವು ಸಚಿವಾಲಯದ ಬಗ್ಗೆ ಕಳೆದ ತರಗತಿಯಲ್ಲಿ ಹಲವಾರು ಬಾರಿ ಅಧ್ಯಯನವನ್ನು ಮಾಡಿದೀವಿ ಅಲ್ವಾ. ಸೊ ಈ ಸಂಸತ್ತಿನ ಸಚಿವಾಲಯದ ಸಿಬ್ಬಂದಿಗಳಿಗೂ ಕೂಡ ಈ CAT ನಿಯಮಗಳು ಅನ್ವಯ ಆಗೋದಿಲ್ಲ. ಅದ್ರ ಜೊತೆಗೆ ಶಾಸಕಾಂಗದ ಸಚಿವಾಲಯದ ಸಿಬ್ಬಂದಿಗಳಿಗೂ ಕೂಡ, ಶಾಸಕಾಂಗದಲ್ಲಿ ಕಂಡು ಬರುವಂತಹ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಸರ್ಕಾರದ 3 ಅಂಗಗಳು ಅಂತ ನೋಡ್ತೀವಲ್ವಾ. ಸೊ ಆ ಶಾಸಕಾಂಗದಲ್ಲಿ ಸಚಿವಾಲಯ ಇದೆಯಲ್ಲ, ಆ ಶಾಸಕಾಂಗ ಸಚಿವಾಲಯದ ಸಿಬ್ಬಂದಿಗಳು ಏನಿರ್ತಾರಲ್ಲ, ಸೊ ಆ ಸಿಬ್ಬಂದಿಗಳಿಗೂ ಕೂಡ ಇದರ ಸೇವಾ ನಿಯಮಗಳು ಅನ್ವಯ ಆಗೋದಿಲ್ಲ. ಹಾಗಾದ್ರೆ
ಕೇಂದ್ರ ಸರ್ಕಾರಿ ಹುದ್ದೆಯಲ್ಲಿರುವಂತಹ ಎಲ್ಲಾ ನಾಗರಿಕ ಸಿಬ್ಬಂದಿಗಳಿಗೆ ಈ ಕ್ಯಾಟ್ನ ನಿಯಮಗಳು ಅಥವಾ CATಯ ನಿಯಮಗಳು ಅನ್ವಯ ಆಗುತ್ತಾ ಅಂದ್ರೆ ಇಲ್ಲ. ಅದರಲ್ಲಿ ಯಾರ್ಯಾರಿಗೆ ಅನ್ವಯ ಆಗೋದಿಲ್ಲ? ಪ್ಯಾರಾಮಿಲಿಟರಿ ಸದಸ್ಯರು, ಅರಸಿನ ಸಿಬ್ಬಂದಿಗಳಿಗೆ, ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರಿ ವರ್ಗದವರಿಗೆ, ಸಂಸತ್ತಿನ ಸಚಿವಾಲಯದ ಸಿಬ್ಬಂದಿಗಳಿಗೆ ಮತ್ತೆ ಶಾಸಕಾಂಗದ ಸಚಿವಾಲಯದ ಸಿಬ್ಬಂದಿಗಳಿಗೆ ಇದರ ನಿಯಮಗಳು ಅನ್ವಯ ಆಗೋದಿಲ್ಲ. ಸೊ ಹಾಗಾದ್ರೆ ಇದರ ನಿಯಮಗಳು ಯಾರಿಗೆ ಅನ್ವಯ ಆಗೋದಿಲ್ಲ ಅನ್ನುವಂಥ ನಮ್ಗೆ ಗೊತ್ತಾಯ್ತು. ಈಗ ನಾವು ನೋಡ್ಬೇಕಾಗಿದ್ದೇನಪ್ಪ ಅಂದ್ರೆ ಈ ಸರ್ವೋಚ್ಚ ಅಥವಾ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಇದೆಯಲ್ಲ, ಸೊ ಅದರ ಸದಸ್ಯರುಗಳು ಯಾರಾಗಿರ್ತಾರೆ, ಎಷ್ಟು ಜನ ಇರ್ತಾರೆ ಅನ್ನೋದನ್ನ ನಾವು ನೋಡ್ಬೇಕಾಗ್ತದೆ. ಸೊ ಈ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಯ ಸದಸ್ಯರು ಯಾರಾಗಿರ್ತಾರಪ್ಪ ಅಂದ್ರೆ ಉಚ್ಚ ನ್ಯಾಯಾಲಯದ ಹಾಲಿ ಅಥವಾ ನಿವೃತ್ತಿ ಹೊಂದಿದಂತಹ ನ್ಯಾಯಾಧೀಶರು ಇದರ ಅಧ್ಯಕ್ಷರಾಗಿರ್ತಾರೆ. ಒಬ್ರು ಅಧ್ಯಕ್ಷರು ಇರ್ತಾರೆ. ಇದರಲ್ಲಿ ಈ CATಯಲ್ಲಿ ಒಬ್ಬರು ಅಧ್ಯಕ್ಷರಿರ್ತಾರೆ. ಅವರು ಯಾರಾಗಿರ್ತಾರಪ್ಪ ಅಂದ್ರೆ ಉಚ್ಚ ನ್ಯಾಯಾಲಯ ಏನಿದೆಯೋ, ಸೊ ಆ ಉಚ್ಚ ನ್ಯಾಯಾಲಯದ ಹಾಲಿ ಈಗ ಇರುವಂತಹ ಅಥವಾ ನಿವೃತ್ತಿ ಹೊಂದಿದಂತಹ ನ್ಯಾಯಾಧೀಶರು ಅದರ ಅಧ್ಯಕ್ಷರಾಗಿರ್ತಾರೆ. ಒಬ್ಬರು ಹಾಗಾದ್ರೆ ಅಧ್ಯಕ್ಷರಿರ್ತಾರೆ. ಸೊ ಹಾಗೆ 16 ಜನ ಉಪಾಧ್ಯಕ್ಷರಿರ್ತಾರೆ ಈ ಕ್ಯಾಟ್ನಲ್ಲಿ. ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಯಲ್ಲಿ 16 ಉಪಾಧ್ಯಕ್ಷ, ಒಬ್ಬ ಅಧ್ಯಕ್ಷ, 16 ಜನ ಉಪಾಧ್ಯಕ್ಷರಿರ್ತಾರೆ. ಅದರ ಜೊತೆಗೆ 49 ಸದಸ್ಯರು ಈ CATಯಲ್ಲಿ ಇರ್ತಾರೆ, ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ. ಹಾಗಾದ್ರೆ ಎಷ್ಟು ಜನ ಅಧ್ಯಕ್ಷರಿರ್ತಾರೆ? ಒಬ್ಬರು ಅಧ್ಯಕ್ಷರಿರ್ತಾರೆ. ಅವರು ಉಚ್ಚ ನ್ಯಾಯಾಲಯದ ಹಾಲಿ ಅಥವಾ ನಿವೃತ್ತಿ ಹೊಂದಿದಂತಹ ನ್ಯಾಯಾಧೀಶರು ಅದಕ್ಕೆ ನೇಮಕಗೊಂಡಿರ್ತಾರೆ. ಹಾಗೆಯೇ 16 ಜನ ಉಪಾಧ್ಯಕ್ಷರಿರ್ತಾರೆ. ಅದರ ಜೊತೆಗೆ 49 ಜನ ಸದಸ್ಯರನ್ನ ಈ CAT ಒಳಗೊಂಡಿರುತ್ತೆ. ಎಷ್ಟು ಜನ ಇದರಲ್ಲಿ ಇರ್ತಾರೆ ಅನ್ನುವಂಥದ್ದು ಗೊತ್ತಾಯಿತು. ಸೊ ಇದರ ಸೇವಾ ನಿಯಮಗಳು ಅಥವಾ ನಿಬಂಧನೆಗಳಿದೆಯಲ್ಲ, ಅದು 1995ರ CATಯ ನಿಯಮಗಳೇನಿದೆಯೋ, ಸೊ ಅದರ ಅನ್ವಯವೇ ಈ ಸಿಬ್ಬಂದಿಗಳು ಕಾರ್ಯವನ್ನ ನಿರ್ವಹಿಸಬೇಕಾಗ್ತದೆ. ಈ ನ್ಯಾಯಾಲಯ ತೀರ್ಪನ್ನ ನೀಡುತ್ತೆ. ಸೊ ಇದರ ಉದ್ಯೋಗಗಳೇನಿದಾರಲ್ಲ, ಸೊ ಇವರು ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಈ CATಯ ಉದ್ಯೋಗಿಗಳೇನಿದ್ದಾರೋ ಅವರೆಲ್ಲರೂ ಕೂಡ ಇದರ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಸೊ ಇದರ ಅಧಿಕಾರಿಗಳಾಗಿರ್ಬೋದು, ಉದ್ಯೋಗಗಳ ವೇತನ ಮತ್ತೆ ಭತ್ಯೆಗೆ ಸಂಬಂಧಿಸಿದಂತೆ ಆಗಿರ್ಬೋದು, ಸೇವಾ ನಿಯಮ ಆಗಿರ್ಬೋದು, ಸೊ ಇವೆಲ್ಲವನ್ನ ನಿರ್ಧರಿಸೋರು ಯಾರು ಅಂದ್ರೆ ಈ CATಯಲ್ಲಿ ಬರುವಂತಹ ಸದಸ್ಯರು, ಅಧ್ಯಕ್ಷರಾಗಿರ್ಬೋದು ಅಥವಾ ಉದ್ಯೋಗಿಗಳಾಗಿರ್ಬೋದು, ಅಧಿಕಾರಿ ವರ್ಗಗಳಾಗಿರ್ಬೋದು, ಅವರೆಲ್ಲರ ವೇತನ ಮತ್ತೆ ಭತ್ಯೆ, ಸೇವಾ ನಿಯಮ ಇವೆಲ್ಲವನ್ನ ನಿರೂಪಿಸುವಂತವರು ಅಥವಾ ನಿರ್ಧಾರ ಮಾಡುವಂತವ್ರು ಯಾರಾಗಿರ್ತಾರಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಆಗಿರುತ್ತೆ. ಕೇಂದ್ರ ಸರ್ಕಾರವೇ ಈ CATಯ ಸದಸ್ಯರ, CATಯ ಉದ್ಯೋಗಿಗಳ, ಅಧಿಕಾರಿಗಳ ವೇತನ ಮತ್ತೆ ಭತ್ಯೆಯನ್ನ, ಸೇವಾ ನಿಯಮವನ್ನ ನಿರ್ಧರಿಸುವಂತವರಾಗಿರುತ್ತದೆ. ಸೊ ಅಂದ್ರೆ ಕೇಂದ್ರ ಸರ್ಕಾರವೇ ಅದೆಲ್ಲವನ್ನ ನಿರ್ಧರಿಸುತ್ತೆ. ಎಸ್, ಸೊ ಇದಿಷ್ಟು ಈ CATಗೆ ಸಂಬಂಧಿಸಿದಂತ ವಿಷಯ. ಸೊ ಇದರಲ್ಲಿ ನಾವು ನೋಡಿದೇನು, CATಯ ಉದ್ದೇಶ ಏನು, ಅದರ ಗುರಿ ಏನು, ಅದು ಸಂವಿಧಾನದ ಯಾವ ವಿಧಿಯ ಅನ್ವಯ ಸ್ಥಾಪನೆ ಆಗಿದೆ, ಅದರ ನಿಯಮಗಳು ಯಾರಿಗೆ ಅನ್ವಯಿಸುವುದಿಲ್ಲ, ಅದರ ಜೊತೆಗೆ ಇದರಲ್ಲಿ ಎಷ್ಟು ಜನ ಅಧ್ಯಕ್ಷರಿರ್ತಾರೆ, ಎಷ್ಟು ಜನ ಉಪಾಧ್ಯಕ್ಷರಿರ್ತಾರೆ, ಎಷ್ಟು ಜನ ಸದಸ್ಯರಿರ್ತಾರೆ, ಇದರ ನಿಯಮಗಳು ಯಾವ ನಿಯಮಗಳಂತೆ ಅನ್ವಯಿಸಲ್ಪಟ್ಟಿರ್ತಾರೆ, ಜೊತೆಗೆ ಇವರ ವೇತನ ಮತ್ತೆ ಭತ್ಯೆಯನ್ನು ಯಾರು ನಿರ್ಧರಿಸ್ತಾರೆ ಅನ್ನೋದನ್ನ ನಾವು ಇದರಲ್ಲಿ ನೋಡ್ತೀವಿ. ಎಸ್, ಹಾಗೆಯೇ ನಾವು ಇನ್ನೊಂದು ಅಂಶವನ್ನು ಕೂಡ ನೋಡಬೇಕು. ಅದೇ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ, KAT, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. ಎಸ್, ಸೊ ಇದು ಯಾರ ಶಿಫಾರಸಿನೊಂದಿಗೆ ಅಥವಾ ಯಾರಿಂದಾಗಿ ಈ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಸ್ಥಾಪನೆ ಆಗಿದೆ ಅನ್ನೋದನ್ನು ನೋಡ್ಬೇಕಾಗ್ತದೆ. ಮೊದಲಿಗೆ 1969ರ ಶಾ ಸಮಿತಿ ಏನಿತ್ತು, ಸೊ ಆ ಶಾ ಸಮಿತಿಯ ಶಿಫಾರಸ್ಸಿನ ಆಧಾರದ ಮೇಲೆ, ಹಾಗೆಯೇ ಆಡಳಿತಾತ್ಮಕ ಸುಧಾರಣಾ ಆಯೋಗದ ಸಲಹೆಯ ಮೇರೆಗೆ, ಅದರ ಜೊತೆಗೆ 42ನೇ ಸಂವಿಧಾನದ 42ನೇ ತಿದ್ದುಪಡಿಯ ಅನ್ವಯ, ಸಂವಿಧಾನದ 42ನೇ ತಿದ್ದುಪಡಿಯ ಅನ್ವಯ ಈ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ KATಯನ್ನ ಸ್ಥಾಪನೆ ಮಾಡಲಾಗಿದೆ. ಓಕೆನಾ?
1969ರ ಶಾ ಸಮಿತಿ ಏನಿದೆಯೋ, ಸೊ ಆ ಶಾ ಸಮಿತಿಯ ಶಿಫಾರಸ್ಸಿನಂತೆ ಆಡಳಿತಾತ್ಮಕ ಸುಧಾರಣಾ ಆಯೋಗದ ಸಲಹೆಯ ಮೇರೆಗೆ, ಜೊತೆಗೆ 42 ಸಂವಿಧಾನದ 42ನೇ ತಿದ್ದುಪಡಿ ಏನಾಗುತ್ತೋ, ಸೊ ಅದನ್ನ ಭಾರತದ ಕಿರು ಸಂವಿಧಾನ ಅಂತೇಳಿ ಕೂಡ ಕರೆಯಲಾಗ್ತದೆ. ಸಾಕಷ್ಟು ಸಂವಿಧಾನಾತ್ಮಕ ತಿದ್ದುಪಡಿಗಳು 42ನೇ ತಿದ್ದುಪಡಿಯಲ್ಲಿ ಆಗುತ್ತೆ. ಎಸ್, ಸೊ ಅಂತಹ 42ನೇ ತಿದ್ದುಪಡಿಯ ಅನ್ವಯ ಸಂವಿಧಾನದ 324A ವಿಧಿ ಅನ್ವಯ ಭಾರತದಲ್ಲಿ ಅಥವಾ ಪ್ರತಿಯೊಂದು ರಾಜ್ಯವೂ ಕೂಡ ಅಥವಾ ಎರಡು ರಾಜ್ಯಗಳಿಗೆ ಅನ್ವಯವಾಗುವಂತೆ ಒಂದು ಆಡಳಿತಾತ್ಮಕ ನ್ಯಾಯಮಂಡಳಿಯನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಸಂಸತ್ತಿಗೆ ಅವಕಾಶವನ್ನ ನೀಡುತ್ತೆ. ಸೊ ಆ ಸಂಸತ್ತಿಗೆ ಅವಕಾಶ ನೀಡಿದರ ಅನ್ವಯ ಕರ್ನಾಟಕದಲ್ಲಿ KAT ಅನ್ನುವಂಥದ್ದು 6ನೇ ಅಕ್ಟೋಬರ್ 1986ರಲ್ಲಿ ಸ್ಥಾಪನೆ ಆಗುತ್ತೆ. KAT 6ನೇ ಅಕ್ಟೋಬರ್ 1986. ತುಂಬಾನೇ ಇಂಪಾರ್ಟೆಂಟ್. ಇದನ್ನ ಪದೇ ಪದೇ ಪ್ರಶ್ನೆ ಕೇಳ್ತಾರೆ ನಿಮಗೆ, 1 ಅಂಕದ ಪ್ರಶ್ನೆಗೆ. KAT ಯಾವಾಗ ಸ್ಥಾಪನೆ ಆಯಿತು ಅಂತ ಹೇಳಿ. KAT 6ನೇ ಅಕ್ಟೋಬರ್ 1986ರಲ್ಲಿ ಸ್ಥಾಪನೆ ಆಗುತ್ತೆ. ಸೊ ಯಾವುದರ ಅನ್ವಯ? 1969ರ ಶಾ ವರದಿಯ ಅನ್ವಯ. ಸೊ ಹಾಗೇನೆ ಆಡಳಿತಾತ್ಮಕ ಸುಧಾರಣಾ ಆಯೋಗದ ಸಲಹೆಯ ಮೇರೆಗೆ, ಜೊತೆಗೆ 42ನೇ ಸಂವಿಧಾನದ ತಿದ್ದುಪಡಿ ಏನಿದೆಯೋ, ನಾಗರಿಕ ಸೇವಾ ವರ್ಗಕ್ಕೆ ಸಂಬಂಧಿಸಿದಂತೆ ವಿವಾದ ಮತ್ತೆ ದೂರುಗಳ ವಿಷಯವಾಗಿ ಕಾನೂನನ್ನ ಜಾರಿಗೊಳಿಸುವಂತಹ ಅಧಿಕಾರವನ್ನ ಸಂವಿಧಾನದ 324A ವಿಧಿ ಅನ್ವಯ ಭಾರತ ಸಂಸತ್ತಿಗೆ ನೀಡಲಾಗುತ್ತೆ. ಸೊ ಅದರ ಅನ್ವಯ ಈ KAT ಯನ್ನ 6ನೇ ಅಕ್ಟೋಬರ್ 1986ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಸೊ ಇದರ ಉದ್ದೇಶವೂ ಕೂಡ ನಿಮಗೆ ಗೊತ್ತಿದೆ. ಅಂದ್ರೆ ಕರ್ನಾಟಕದಲ್ಲಿ ಅಥವಾ ಕರ್ನಾಟಕ ರಾಜ್ಯದ ಆಡಳಿತದಲ್ಲಿ ಏನಿರ್ತಾರೋ ಅಥವಾ ನಾಗರಿಕ ಸಿಬ್ಬಂದಿಗಳು ಏನಿರ್ತಾರಲ್ವಾ, ಸೊ ಇಲ್ಲಿ ನಾವು ನೋಡ್ವಿ CAT ಯ ಉದ್ದೇಶ ಏನು? ಕೇಂದ್ರ ಸರ್ಕಾರದ ಸೇವಾ ನೇಮಕಾತಿ ಸೇವಾ ನಿಯಮಗಳಲ್ಲಿ ಕಂಡುಬರುವ ವ್ಯಾಜ್ಯಗಳಿಗೆ ಸಂಬಂಧಿಸಿದಾಗ ಏನು ನ್ಯಾಯ ಒದಗಿಸಿಕೊಡುವಂತ ಉದ್ದೇಶ ಇದೆ. ಸೊ ಹಾಗೇನೆ KAT ಯ ಉದ್ದೇಶ ಏನಪ್ಪಾ ಅಂದ್ರೆ, ಇಲ್ಲಿ ಕೇಂದ್ರ ಅನ್ನೋದನ್ನ ತೆಗೆದ್ಬಿಡೋದು. ಏನು? ರಾಜ್ಯ ಸರ್ಕಾರದ ನೇಮಕಾತಿ ಮತ್ತೆ ಸೇವಾ ನಿಯಮಗಳಲ್ಲಿ ಕಂಡು ಬರುವಂತಹ ವ್ಯಾಜ್ಯಗಳಿಗೆ ನ್ಯಾಯ ಒದಗಿಸಿಕೊಡುವಂತಹ ಉದ್ದೇಶವನ್ನು ಇಟ್ಕೊಂಡು ಈ KAT ಸ್ಥಾಪನೆ ಆಗಿದೆ. CAT ಕೇಂದ್ರ ಸರ್ಕಾರದ ನೇಮಕಾತಿ ಮತ್ತೆ ಸೇವಾ ನಿಯಮಗಳಿಗೆ ಸಂಬಂಧಿಸಿದ್ರೆ, KAT ರಾಜ್ಯ ಸರ್ಕಾರದ ನೇಮಕಾತಿ ಮತ್ತೆ ಸೇವಾ ನಿಯಮಗಳಿಗೆ ಸಂಬಂಧಿಸಲಾಗಿದೆ. ಸೊ ಆ ಉದ್ದೇಶವನ್ನ ಇಟ್ಕೊಂಡೆ ಈ KAT ಎಷ್ಟರಲ್ಲಿ ಸ್ಥಾಪನೆ ಆಗುತ್ತೆ? 6ನೇ ಅಕ್ಟೋಬರ್ 1986ರಲ್ಲಿ ಸ್ಥಾಪನೆ ಆಗುತ್ತೆ. ಸೊ ಇದರಲ್ಲಿ ಒಬ್ರು ಅಧ್ಯಕ್ಷರಿರ್ತಾರೆ, ಒಬ್ಬ ನ್ಯಾಯಾಂಗದ ಸದಸ್ಯ ಮತ್ತೆ 3 ಜನ ಆಡಳಿತಾತ್ಮಕ ಸದಸ್ಯರು ಇದರಲ್ಲಿ ಇರ್ತಾರೆ. ಸೊ ಇಲ್ಲಿ ನಾವು ನೋಡಿದ್ವೇನು, ಒಬ್ರು ಅಧ್ಯಕ್ಷರು, 16 ಜನ ಉಪಾಧ್ಯಕ್ಷರು, 49 ಜನ ಸದಸ್ಯರು ಇರ್ತಾರೆ ಅಂತೇಳಿ ನಾವು CAT ನೋಡಿದ್ವಲ್ವಾ. ಸೊ ಹಾಗೇನೆ KAT ಯಲ್ಲಿ ಎಷ್ಟು ನೋಡ್ತೇವಪ್ಪ ಅಂದ್ರೆ, ಒಬ್ರು ಅಧ್ಯಕ್ಷರು ಇರ್ತಾರೆ, ಒಬ್ಬ ನ್ಯಾಯಾಂಗದ ಸದಸ್ಯರು ಅಲ್ಲಿ ಕಂಡು ಬರ್ತಾರೆ, ಅದ್ರ ಜೊತೆಗೆ 3 ಜನ ಆಡಳಿತಾತ್ಮಕ ಸದಸ್ಯರನ್ನ ಇದು ಒಳಗೊಂಡಿರುತ್ತೆ. ಸೊ ಈ KAT ಯ ಕೇಂದ್ರ ಕಚೇರಿ ಕರ್ನಾಟಕದಲ್ಲಿ ಎಲ್ಲಿದೆಪ್ಪ ಅಂದ್ರೆ ಬೆಂಗಳೂರಿನಲ್ಲಿದೆ. ಕರ್ನಾಟಕದಲ್ಲಿ ಅಥವಾ KAT ಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತೇಳಿ ನಿಮಗೆ ಪ್ರಶ್ನೆ ಬರ್ಬೋದು. ಎಲ್ಲಿದೆ ಅಂದ್ರೆ ಅದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಸೊ ಹೀಗೆ ಇದರ ಶಿಫಾರಸು, ಆಡಳಿತಾತ್ಮಕ ಸುಧಾರಣಾ ಆಯೋಗದ ಸಲಹೆ ಮತ್ತೆ 42ನೇ ಸಂವಿಧಾನದ ತಿದ್ದುಪಡಿ ಏನಾಯ್ತು, ಸೊ ಅದರ ಅನ್ವಯ KAT ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ 6ನೇ ಅಕ್ಟೋಬರ್ 1986ರಲ್ಲಿ ಸ್ಥಾಪಿಸಲ್ಪಡ್ತದೆ. ಸೊ ಈ KAT ಮತ್ತೆ CAT ಇರೋದ್ರೊಂದಿಗೆ, ಅದರ ಸ್ಥಾಪನೆಯೊಂದಿಗೆ ಸಾಕಷ್ಟು ನಾಗರಿಕ ಸೇವಾ ಸಿಬ್ಬಂದಿಗಳಿಗೆ ಉಪಯೋಗ ಆಗಿದೆ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಆ ನಾಗರಿಕ ಸೇವಾ ಸಿಬ್ಬಂದಿಗಳಿಗೆ ಯಾವುದೋ ಒಂದು ನೇಮಕಾತಿಗೆ ಸಂಬಂಧಿಸಿದಂತಹ ವ್ಯಾಜ್ಯಗಳು ಸಂಭವಿಸಿದ್ರೆ ಅಥವಾ ಸೇವಾ ನಿಯಮಗಳಿಗೆ ಸಂಬಂಧಿಸಿದಂತೆ ಯಾವುದಾದ್ರೂ ಸಮಸ್ಯೆಗಳು ಎದುರಾದಂತಹ ಸಂದರ್ಭದಲ್ಲಿ ಶೀಘ್ರ ನ್ಯಾಯವನ್ನ ಪಡೆಯೋದಕ್ಕೆ ಈ CAT ಮತ್ತೆ KAT ಉಪಯೋಗಕ್ಕೆ ಬರುತ್ತೆ. ಸೊ ಆ ಉದ್ದೇಶವನ್ನ ಇಟ್ಕೊಂಡೇ ಈ KAT ಮತ್ತೆ CAT ಅನ್ನ ಸ್ಥಾಪನೆ ಆಗಿದೆ ಮಕ್ಕಳೇ.
ಸೊ ಇದಿಷ್ಟು ಈ CAT ಮತ್ತು KATಗೆ ಸಂಬಂಧಿಸಿದಂತಹ ವಿಚಾರಗಳು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಈ ವಿಡಿಯೋವನ್ನು ಚೆನ್ನಾಗಿ ನೋಡಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಏನಾದರೂ ನಿಮಗೆ ಅರ್ಥ ಆಗದಿದ್ದರೆ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆಯನ್ನು ಮಾಡಿ ಅಥವಾ ನನ್ನ ನಂಬರಿಗೆ ಕಾಲ್ ಮಾಡಿ ನೀವು ಆ ಸಮಸ್ಯೆಗೆ ಪರಿಹಾರವನ್ನು ಪಡ್ಕೊಳ್ಬೋದು. ಎಸ್ ಮಕ್ಕಳೇ, ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಇದನ್ನು ಬೇರೆಯವರು ಕೂಡ ಶೇರ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ನಿಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ. ಮುಂದೆ ಇನ್ನೊಂದು ವಿಡಿಯೋದೊಂದಿಗೆ UPSC ಮತ್ತು KPSC ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ವಿರಾಮ ಇರಲಿ. ನಮಸ್ಕಾರ.